ಇನ್ನು ನಮ್ಮದೇ ರಾಜ್ಯ ಕರ್ನಾಟಕದಲ್ಲಿ ಬಿ ಜೆ ಪಿದೇ ರಾಜ್ಯ. ಯಾಕಂದರೆ ಸಿದ್ದರಾಮಯ್ಯ ಕಾಲು ಕಿತ್ತ ಮೇಲೆ ಬಿ ಜೆ ಪಿಗೆ ಒಂಥರ ಕರ್ನಾಟಕ ಹೆಬ್ಬಾಗಿಲಾಗ್ತು. ಬಿ ಜೆ ಪಿಯ ಪಾಲಿಗೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಹೆಬ್ಬಾಗಿಲನ್ನು ಕಾಂಗ್ರೆಸ್ಸೇ ತೆರೆದಿದೆ. 100% ಡೌಟೇ ಇಲ್ಲ. ಮುಂದಿನ ಚುನಾವಣೆಗೆ ಇದು ನಾನು ಹೇಳಿದ್ನಲ್ಲ, ಹೆಬ್ಬಾಗಿಲು ವರದಾನ ಎಲ್ಲನೂ ಕೂಡ ಹಾಗೆ ಆಗ್ತದೆ. ಇವರು ಮುಸ್ಲಿಮರ ಓಲೈಕೆ ಮಾಡೋದು ಅತಿಯಾವಟಿದೆ. ಇವತ್ತು ಭಟ್ಕಳಕ್ಕೆ ಹೋಗಿ ಬಂದಿದ್ದೀನಿ ನಾನು. ಭಟ್ಕಳದಲ್ಲೂ ಕೂಡ ಒಂದು ದೇವಸ್ಥಾನನ ಒಡೆದಾಕಿದ್ದಾರೆ, ಕಟ್ಟೆಯನ್ನು. ಅಲ್ಲಿ ಹೋಗಿ ಹೋರಾಟ ಮಾಡಿ ಬಂದಿದ್ದೀನಿ. ಇದು ಇಲ್ಲಿಗೆ ನಿಲ್ಲಲ್ಲ. ಈಗ ಬಂದಿರೋರು ಯಾರು? ಡಿ ಕೆ ಶಿವಕುಮಾರು ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದಲ್ಲ, ಅವ್ರನ್ನೇನಂದರು, ನನ್ನ ಬ್ರದರ್ ಅಂದರು. ಇವ್ರದ್ದು ಅದೇ ಸಿದ್ದರಾಮಯ್ಯನ ಗತಿನೇ ಇದು ಗತಿನೇ ಅಷ್ಟೇ. ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಸವಾಲಾಗ್ತಾರೆ. ಯಾವ ರೀತಿ ಸವಾಲಾಗಿ ಕಿತ್ಕೊಂಡ್ರಲ್ಲ. ಈಗ ನಾನು ಹೇಳಿದ್ನಲ್ಲ ವಿಧಾನಸಭೆಯಲ್ಲಿ, ಒದ್ದು ಕಿತ್ಕೊಳಕ್ಕೆ ನೋಡಿ. ಇವಾಗ ಒದ್ದೇ ತಾನೇ ಕಿತ್ಕೊಂಡಿದ್ದು. ಏನು ಹಂಗೆ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಯಾಮಾರಿಸಿ ಸಿದ್ದರಾಮಯ್ಯನವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ಅವ್ರಿಗೆ ಯಾವ ವಿಚಾರ ಅಂತ ಹೇಳಿದೆ ಮಂತ್ರಿಮಂಡಲ ರಚನೆ ಬನ್ನಿ ಅಂತ ಕರೆದ್ಬಿಟ್ಟು ಅಲ್ಲಿ ಅವ್ರ ಸೀಟ್ನೇ ಖಾಲಿ ಮಾಡಿರೋದು ಇದು ಜಗಜ್ಜಾಹಿರಾತ. ಅವರೇ ಹೇಳಿದಾರಲ್ಲ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳ್ತು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾ ಇರೋದು. ಅವ್ರು ಸ್ವಇಚ್ಛೆಯಿಂದ ರಾಜೀನಾಮೆ ಏನು ಕೊಟ್ಟಿಲ್ಲ. ಹೈಕಮಾಂಡ್ ಹೇಳಿದೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಕರೆದು ಡೆಲ್ಲಿಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರಿಗೆ ಮೋಸ ಮಾಡಿದ್ರು. ಇದು ಜಗಜ್ಜಾಹಿರಾತ. ಈಗ ಅಹಿಂದ ವರ್ಗದವರೆಲ್ಲ ಅವಾಗೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ? ಏನು ಬಿ ಜೆ ಪಿಯವರು ಹೇಳಿದ್ರು ಪ್ರತಿಭಟನೆ ಮಾಡೋಕ್ಕೆ? ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ, ಈ ಒಂದು ತೀರ್ಮಾನ ಕಾಂಗ್ರೆಸ್ಸಲ್ಲಿರುವಂಥ ಹಲವಾರು ನಾಯಕರಿಗೆ ಕೆಟ್ಟ ಒಂದು ಸಂಪ್ರದಾಯ ಆಗಿದೆ. ಈಗಾಗಲೇ ಕೆಲವರು ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಹತ್ಕೊಳ್ತಾ ಹೋದ್ರಲ್ಲ, ಸಂತೋಷ್ ಲಾಡು, ಯಾರ್ಯಾರು, ತಿಮ್ಮಾಪುರ ಎಲ್ಲ ಹತ್ಕೊಂಡು ಹೋದ್ರಲ್ಲ. ಯಾಕೆ ಹತ್ಕೊಂಡು ಹೋದರು? ಕೇಂದ್ರದ ತೀರ್ಮಾನ ಸರಿ ಇದ್ದಿದ್ದರೆ ಯಾಕೆ ಹತ್ಕೊಂಡು ಹೋಗ್ಬೇಕಾಯ್ತು ಅವರೆಲ್ಲ? ಎಲ್ಲರೂ ಭಾಳಷ್ಟು ಜನ ಮಂತ್ರಿಗಳು, ಎಮ್ ಎಲ್ ಎಗಳು, ಅಲ್ಲಿ ವಿಧಾನಸೌಧ ಸ್ಟಾಫು ಎಲ್ಲ ಕಣ್ಣೀರು ಹಾಕ್ತಾ ಇದ್ರಲ್ಲ. ಯಾಕೆ? ಈ ಕಾಂಗ್ರೆಸ್ಸಿನ ತೀರ್ಮಾನದಿಂದ, ರಾಹುಲ್ ಗಾಂಧಿ ತೀರ್ಮಾನದಿಂದ ಇವತ್ತು ಇಷ್ಟೆಲ್ಲ ಅಚಾತುರ್ಯ ಆಗಿದೆ. ಅದರಿಂದ ಕಣ್ಣೀರು ಹಾಕಿದ್ದಾರೆ ಅಷ್ಟೇ. ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಯಾವ ರೀತಿ ಹಿಂದೆ ವೀರೇಂದ್ರ ಪಾಟೀಲ್ನ ಹೊರಗಾಕಿದ್ರು, ಹೇಳ್ದೆ ಕೇಳಿದೆ, ಅವಾಗ ಯಾವ ರೀತಿ ಜನ ತಿರುಗಿ ಬಿದ್ದರು. 170 ಸ್ಥಾನ ಇದ್ದಿದ್ದು 25 ಸ್ಥಾನಕ್ಕೆ ಬಂದ್ಬಿಡ್ತು ಕಾಂಗ್ರೆಸ್ ಪಾರ್ಟಿ. ಇವಾಗೂ ಅದೇ ಸ್ಥಿತಿ. ಮುಂದಿನ ಚುನಾವಣೆಯಲ್ಲಿ ಇವರು ಒಂದು 30-40 ಸೀಟ್ ಗೆದ್ದರು, ಅದೇ ದೊಡ್ಡದು.